ನಾನು ಕಣೆ ಅಮ್ಮ ಮಾತಾಡ್ತಾ ಇದ್ದೀನಿ. ಹಾಂ, ಇವತ್ತಿನ ಪೂಜೆಗೆ ನಾನು ಬರ್ತಾ ಇಲ್ಲ ಕಣೆ, ನಾನು ಸೊಸೆನ ಕಳಿಸ್ತಾ ಇದ್ದೀನಿ. ಅಯ್ಯೋ, ರಾತ್ರಿ ಫೋನ್ ಮಾಡಿ ಎಲ್ಲ ಹೇಳ್ತೀನಿ ಕಣೆ. ಹಾಂ ನೋಡು, ಅವಳು ಪೂಜೆಗೆ ಬಂದರೆ ಭಜನೆ ಪೂಜೆ ತುಂಬ ಲೇಟ್ ಮಾಡಬೇಕು. ಸಂಜೆ ಆಗ ಅವಳು ಮನೆ ಕಳಿಸ್ಬೇಡ, ಗೊತ್ತಾಯ್ತಾ? ಹಾಂ, ಓಕೆ ಬಾಯ್. ಅದು ಇಂಥ ಪರಿಸ್ಥಿತಿಲಿ ಅವ್ರ ತಾಯಿನ ನೋಡೋಕೆ ಹೋಗ್ಲಿಲ್ಲ ಅಂತಂದ್ರೆ ಅವ್ರ ಮನೆಯವ್ರಿಗೆಲ್ಲ ಇವಳ ಮೇಲೆ ಕೋಪ ಬರುತ್ತೆ. ಆಗ ಮನೆಯವರೆಲ್ಲ ಅವ್ರು ಯಾಕೆ ಅವಳ ನಾವು ತುಂಬ ದೂರ ಕಳಿಸ್ಬೇಕಲ್ಲ, ಅದಕ್ಕೆ. ನಮಸ್ಕಾರ ಅಮ್ಮ. ಗಾಡಿ ಡಾಕ್ಯುಮೆಂಟ್ಸ್ 2003 ಮಾಡೆಲ್ ಮೇಡಮ್. ಕೀ ಕೊಡಿ ಮೇಡಮ್, ಟ್ರಯಲ್ ಹೋಗ್ಬಿಟ್ಟು ಬರಲಿ, ತೊಗೊಂಡೋಗಿ ನೋಡಿ. ತೊಳೆ ಮೇಡಮ್. ಅಲ್ಲ ಸರ್, ಎಷ್ಟು ಫೈನಲೈಸ್ ಮಾಡಿದ್ದೀರಾ? 15,000. 15,000ನಾ? ತುಂಬ ಕಡಿಮೆ ಸರ್. ನೋಡಿ ಮೇಡಮ್, ಇಷ್ಟ ಇದ್ರೆ ಕೊಡಿ, ಇಲ್ಲ ಅಂದ್ರೆ ನಾವು ಬೇಡ. ನೀವೊಂದು 25,000ರಿಂದ 30,000 ಆಗ್ಬೋದು. ನೀವೊಂದು 10,000 ಅಡ್ವಾನ್ಸ್ ಕಟ್ಟಿ. ಈಗ ಎಷ್ಟಿದೆ ಇದರಲ್ಲಿ? 10,000 ಇದೆ. ಇನ್ನು ಮಿಕ್ಕಿದ್ದು ಹರೀಶ್ ಕೈಲಿ ಕೊಟ್ಟು ಕಳಿಸ್ತೀನಿ. ಹಾಗೆ 21 ಫಾರಮ್ ಕೊಟ್ಟು ಕಳಿಸ್ತೀನಿ, ಒಂದು ಸೈನ್ ಹಾಕಿ ಕೊಟ್ಟು ಕಳಿಸ್ಬಿಡಿ. ಪ್ಲೀಸ್ ಡಾಕ್ಟರ್ ತಿಳಿಸ್ಬಿಡಿ. ಅಮ್ಮನ ಆಪರೇಷನ್ ಆಫೀಸಿಗೆ ಓಡಾಡೋಕೆ ಏನು ಮಾಡ್ತೀಯಾ? ಹಸಿದೆಯಲ್ಲ ಅಕ್ಕ. ಹೋಗ ಸರ್, ಪ್ಲೀಸ್ ಹೇಳ್ಬಿಡಿ ಡಾಕ್ಟ್ರಿಗೆ. ಅಮಿತ್, ನೀವಿದು ಫಸ್ಟ್ ಟೈಮ್ ಅಲ್ವಾ ಫ್ಲೈಟಲ್ಲಿ ಬರ್ತಾ ಇರೋದು? ಹೌದು ನಿಶಾ. ಹಾಗಾದರೆ ಸಖತ್ ಥ್ರಿಲ್ ಇರುತ್ತೆ. ನಮ್ಮ ಡ್ಯಾಡಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಬುಕ್ ಮಾಡಿದ್ದಾರೆ. ಅಲ್ಲಿ 5 ಸ್ಟಾರ್ ಹೋಟೆಲ್ಲು, ಸೂಟ್ ರೂಮು, ಸ್ಕೌಟಿಂಗು, ಬೋಟಿಂಗು ಎಲ್ಲ ಇರುತ್ತೆ. ಅಮಿತ್, ನನ್ನ ಡ್ರೆಸ್ಸಸ್ ಎಲ್ಲ ಈ ಬ್ಯಾಗಲ್ಲಿ ಇಟ್ಬಿಡಿ. ನೋಡಿ, ನಿಮ್ಮ ಬಟ್ಟೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಬೇಕಾದಲ್ಲಿ ಶಾಪಿಂಗ್ ಮಾಡಿದ್ರೆ ಆಗತ್ತೆ. ಹಾಂ, ನಾನು ಹೋಗಿ ನೋಡ್ತೀನಿ. ಅಮಿತ್, ಅಮಿತ್,
ಅಮಿತ್ ಇದಾನಾ? ಒಂದು ನಿಮಿಷ. ಅಮಿತ್, ನಿಮ್ಮ ತಮ್ಮ ಅಜಯ್ ಬಂದಿದ್ದಾರೆ. ನೋಡಿ, ಒಂದೆರಡು ಮಾತಾಡಿ ಕಳಿಸ್ಬಿಡಿ. ದುಡ್ಡೇನಾದರೂ ಬೇಕಾದರೆ ಒಂದಷ್ಟು ಕೊಟ್ಬಿಡೋಣ. ಫ್ಲೈಟಿಗೆ ಟೈಮ್ ಆಗ್ತದೆ. ಈಗಾಗಲೇ ಡ್ಯಾಡಿ 2 ಸಲ ಫೋನ್ ಮಾಡಿದ್ರು. ನಾನು ಹೋಗಿ ನೋಡ್ತೀನಿ. ಅಜಯ್, ಬಾರ ಕುತ್ಕೊಳ್ಳು. ನಿಂತ್ಕೊಂಡಿದೀಯಾ? ನಾನು ಇಲ್ಲಿ ಕುತ್ಕೊಳ್ಳೋಕೆ ಬಂದಿಲ್ಲ, ನಿನ್ನನ್ನು ಅರ್ಜೆಂಟಾಗಿ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ. ತಕ್ಷಣ ಆಪರೇಷನ್ ಮಾಡ್ಬೇಕಂತೆ. ಅಜಯ್, ಬಾರ ಕುತ್ಕೊಳ್ಳು. ನಿಂತ್ಕೊಂಡಿದೀಯಾ? ನಾನು ಇಲ್ಲಿ ಕುತ್ಕೊಳ್ಳೋಕೆ ಬಂದಿಲ್ಲ, ನಿನ್ನನ್ನು ಅರ್ಜೆಂಟಾಗಿ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ. ತಕ್ಷಣ ಆಪರೇಷನ್ ಮಾಡ್ಬೇಕಂತೆ. ಅಮ್ಮನಿಗೆ ಆಪರೇಷನ್ ಆಗುವಂಥದ್ದು ಏನಾಗಿತ್ತು? ಅಮ್ಮಂಗೆ ಅವಾಗ ಹೊಟ್ಟೆ ನೋವು ಬರ್ತಿತ್ತು. ಅಮ್ಮ ಹೇಳಿರಲಿಲ್ಲ. ಈಗ ಡಾಕ್ಟರ್ ಹೇಳ್ತಾರೆ ಅಪೆಂಡಿಸೈಟಿಸ್ ಆಗಿದೆಯಂತೆ. ಎಲ್ಲರೂ ಆಸ್ಪತ್ರೆಯಲ್ಲಿದ್ದಾರೆ, ನೀನು ಆಸ್ಪತ್ರೆಗೆ ಬಾ. ಈ ಟೈಮಲ್ಲಿ ಏನು ಯೋಚನೆ ಮಾಡ್ತಾ ಇದೆಯಾ? ಬಾರ ಆಸ್ಪತ್ರೆಗೆ. ಅಮಿತ್, ಬನ್ನಿ ಇಲ್ಲಿ. ಒಂದು ನಿಮಿಷ. ನೋಡಿ, ನೀವೀಗ ಹಾಸ್ಪಿಟ್ಲಿಗೆ ಹೋದರೆ ಫ್ಲೈಟ್ ಮಿಸ್ ಆಗುತ್ತೆ. ಫ್ಲೈಟ್ ಮಿಸ್ ಆದರೆ ಅಲ್ಲೆಲ್ಲ ಅರೇಂಜ್ಮೆಂಟ್ಸು ಕ್ಯಾನ್ಸಲ್ ಆಗುತ್ತೆ. ನಮ್ಮ ಡ್ಯಾಡಿ ನನಗೋಸ್ಕರ 3 ಲಕ್ಷ ರೂಪಾಯಿ ಕೊಟ್ಟು ಹನಿಮೂನ್ ಅರೇಂಜ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮಗೋಸ್ಕರ ನನಗೆ ಅದನ್ನು ಕಳ್ಕೊಳ್ಳೋದಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಹೋಗಲ್ಲ. ಅವ್ನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಡ್ತೀನಿ. ಅದು ಒಂದು 5,000 ಇದ್ದರೆ ಕೊಡ್ತೀಯಾ? ಕೊಡ್ತೀನಿ. ಹೋಗೋಣವಾ? ಅಜಯ್, ಇದು 5,000 ರೂಪಾಯಿ ಇದೆ ತಗೋ. 5,000ನಾ? ಯಾಕೆ? ಇದು ಅಮ್ಮನ ಆಪ್ರೇಷನ್ಗೆ. ನಾನು ನಿಶಾ ಊರಿಗೆ ಹೋಗ್ತಾ ಇದ್ದೀವಿ. ಆಸ್ಪತ್ರೆಗೆ ಬಂದರೆ ಫ್ಲೈಟ್ ಲೇಟ್ ಆಗಿಬಿಡುತ್ತೆ. ಫ್ಲೈಟ್ಗೆ ಲೇಟ್ ಆದರೆ ಕ್ಯಾನ್ಸಲ್ ಮಾಡೋ. ಅದು ಹಾಗಲ್ಲ ಅಜಯ್. ನಮ್ಮ ಮಾವನವರು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಹನಿಮೂನಿಗೆ ವ್ಯವಸ್ಥೆ ಮಾಡಿದ್ದಾರೆ. ನಾವು ಅದಕ್ಕೆ ಹೋಗಲೇಬೇಕು. ಇನ್ನೂ ಬೇಕಾದ್ರೆ ಹೇಳು, 5,000 ನಾನು ಎಕ್ಸ್ಟ್ರಾ ಕೊಡ್ತೀನಿ. ಅಮ್ಮನ ಆಪ್ರೇಷನ್ಗೆ ಖರ್ಚು ಮಾಡು. ನೋಡೋ ಅಮಿತ್, ನಾನು ಇಲ್ಲಿಗೆ ಬಂದಿದ್ದು ಆಸ್ಪತ್ರೆಗೆ ಸೇರಿಸಿರೋಂಥ 5,000 ರೂಪಾಯಿ ತೊಗೊಂಡು ಹೋಗೋದಕ್ಕಲ್ಲ. ಅಕ್ಕ ಆಗಲೇ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅಮ್ಮಂಗೆ ಆಪ್ರೇಷನ್ ಮಾಡ್ಬೇಕಾದ್ರೆ ಮಗ ಅನ್ಸ್ಕೊಂಡು ನಿನ್ನ ಜೊತೆಲಿ ಇರಲಿ ಅಂತ. ಇವಾಗೇನು ಬರ್ತೀಯಾ ಇಲ್ವಾ? ಈಗಿನ ಪರಿಸ್ಥಿತಿನಲ್ಲಿ ನಾನು ಬರೋಕ್ಕಾಗಲ್ಲ. ಏನೋ ನಿಂಗೆ ಅಂಥ ಪರಿಸ್ಥಿತಿ? ನಿನ್ಗೇನು ಕೈ ಕಾಲು ಸೇದೋಗ್ಬಿಟ್ಟಿದ್ಯಾ? ಅಥವಾ ಅರೆಸ್ಟ್ ಆಗ್ಬಿಟ್ಟು ಏನು ಜೈಲಲ್ಲಿ ಇದೆಯಾ? ನಿನ್ನ ಹೆಂಡತಿ ಜೊತೆ ನೀನು ಹನಿಮೂನಿಗೆ ತಾನೇ ಹೋಯ್ತಾ ಇರೋದು. ಇವತ್ತಿಲ್ಲ ಅಂದರೆ 2 ದಿನ ಬಿಟ್ಟು ಹೋದ್ರಾಯ್ತು. ಇನ್ನು 2 ದಿನಕ್ಕೆ ನೀನೇನು ಮುದ್ದೆ ಆಗ್ಬಿಡ್ತೀಯಾ? ಅಥವಾ ಈ ಪ್ರಪಂಚದಲ್ಲಿ ನಿನ್ಗೆ ಹನಿಮೂನ್ಗೆ ಹೋಗೋಕ್ಕೆ ಬೇರೆ ಯಾವ ಜಾಗನೂ ಸಿಗೋದೇ ಇಲ್ವಾ? ನೋಡೋ ಅಮಿತ್, ಕೊನೆ ಸಲ ಕೇಳ್ತಾ ಇದ್ದೀನಿ, ನೀನು ಬರ್ತೀಯಾ ಇಲ್ವಾ? ಇಲ್ಲ, ನಾನು ಬರಲ್ಲ. ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತೆ. ತಾಯಿ ಆಸ್ಪತ್ರೆಯಲ್ಲಿ ನಲ್ತಾ ಬಿದ್ದಿದ್ರು ನೋಡಕ್ ಬರ್ದೆ ನಿಮ್ಮ ಮಾವನ್ ಪುಡಿ ಕಾಸು ವೇಸ್ಟ್ ಆಗುತ್ತೆ ಅಂತ ನೀನು ಹನಿಮೂನ್ಗೆ ಹೋಗ್ತಾ ಇದೆಯಾ? ನೀನು ಒಬ್ಬ ಮನುಷ್ಯನ? ನನ್ನ ಮಗ ದೊಡ್ಡ ಡಾಕ್ಟರ್ ಆಯ್ತಾನೆ, ತನ್ನ ಕಾಲನ್ನೆಲ್ಲ ವಾಸಿ ಮಾಡ್ತೇನೆ ಅಂತ ಇಷ್ಟು ದಿನ ನೋವು ತಡ್ಕೊಂಡು ತಾಯಿಗೆ ದ್ರೋಹ ಮಾಡ್ತೀಯಾ? ನೀನು ಒಬ್ಬ ಮನುಷ್ಯನ? ಹೋಗೋ, ಹನಿಮೂನ್ಗಾದ್ರೂ ಹೋಗೋ, ಇಲ್ಲ ಹಾಳಾಗೋಗು. ಇದೇ ಕೊನೆ. ಇನ್ನೊಂದ್ಸಲ ನಾನು ನಮ್ಮ ತಾಯಿಗೆ ಏನೇ ಆದ್ರೂ ನಿನ್ಗೆ ಯಾವ ವಿಷಯನೋ ಬಂದು ತಿಳಿಸೋದಿಲ್ಲ. ನೋಡಿ ಅಮಿತ್, ನಿಮ್ಮ ತಾಯಿಗೆ ಏನೇ ಆದ್ರೂ ತಿಳಿಸೋದು ಬೇಡ. ನಿಮ್ಮ ತಾಯಿಗೆ ಮಗ ಅನ್ನೋ ಮಮಕಾರ ನಿಜವಾಗ್ಲೂ ಇದ್ದಿದ್ರೆ ಅವತ್ತು ನಾವು
ಮದುವೆ ಮಾಡ್ಕೊಂಡು ಹೋದಾಗ ಒಂದು ಒಳ್ಳೆ ಮಾತಾಡ್ದಿರ ಬೈದ್ ಕಳಿಸ್ತಾ ಇದ್ರು. ಈಗೇನೋ ದೊಡ್ಡದಾಗಿ ನಿಮ್ಮ ನೆನ್ಪು ಬಂದ್ಬಿಡ್ತಂತೆ. ನಿಮ್ಮ ಸಂತೋಷನೇ ಅವ್ರಿಗೆ ಬೇಡ ಅಂತಂದಮೇಲೆ ಅವ್ರ ಕಷ್ಟ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು ಹೇಳಿ? ನೋಡಿ ಅಮಿತ್, ಫ್ಲೈಟಿಗೆ ಟೈಮ್ ಆಗ್ತದೆ, ನಡೀರಿ ಹೋಗೋಣ. ನಡೀರಿ ಅಮಿತ್, ನಡೀರಿ. ಡ್ರೈವರ್, ಗಾಡಿ ತೆಗಿ. ಹಲೋ ಆಂಟಿ, ನಾನು ಅಮೃತ ಮಾತಾಡ್ತಾ ಇರೋದು. ಓ ಅಮೃತ, ಏನಮ್ಮ ಚೆನ್ನಾಗಿದೆಯಾ? ಹಾಂ ಆಂಟಿ, ನಾನು ಚೆನ್ನಾಗಿದ್ದೀನಿ. ಅಪೂರ್ವ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದರೂ ಬಂದಿಲ್ಲ. ಮನೆಯಿಂದ ಹೊರಟ್ಲಾ? ವಿಷಯ ಗೊತ್ತಾಯ್ತಮ್ಮ. ಅಯ್ಯೋ, ಅವಳು ಬರಲ್ವಂತೆ. ಯಾರೋ ರಾಜೇಶ್ವರಿ ಅಂತೆ ಅವ್ರ ಮನೇಲಿ ಇಂಪಾರ್ಟೆಂಟ್ ಪೂಜೆ ಇದೆ ಅಂತ ಹೇಳಿದ್ರು. ನಾನು ಅವಳಿಗೆ ಹೇಳ್ದೆ, ನೋಡಮ್ಮ ನಿಮ್ಮಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ, ನೀನು ಹೋಗಿ ನೋಡ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಅಂತ ಹೇಳಿದೆ. ಅದಕ್ಕೆ ಅವಳು ನನ್ನ ಪೂಜೆಗೆ ಹೋಗ್ಬೇಕು ಅಂತ ಹೇಳಿ ಕಾರ್ ತಗೊಂಡು ಹೊಟ್ಟೆ ಹೋದ್ಲು. ಅದಕ್ಕೆ ಕಣಮ್ಮ ಹೇಳೋದು, ಅಲ್ಪರಿಗೆ ಐಶ್ವರ್ಯ ಬಂದ್ರೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಅಮೃತ, ಒಂದ್ ವಿಷಯ ಹೇಳ್ತೀನಿ, ನೀನ್ ಬೇಜಾರು ಮಾಡ್ಕೊಂಬಾರ್ದು. ಅಪೂರ್ವ ಹೇಳ್ತಾ ಇದ್ಲು, ನಾನ್ ಚೆನ್ನಾಗಿದ್ದೀನಿ ಅಂತ ನಮ್ಮಕ್ಕ ಅವಾಗ ಫೋನ್ ಮಾಡ್ತಾ ಇರ್ತಾಳೆ, ಬಾ ಅಂತ ಕರೀತಾ ಇರ್ತಾಳೆ, ದುಡ್ಡು ಕಾಸು ಕೊಡು ಅಂತ ಕೇಳ್ತಾ ಇರ್ತಾಳೆ. ನಾನು ಹೇಳಿದೆ, ಹಾಗೆಲ್ಲ ದುಡ್ಡು ಕಾಸು ಕೊಡಕ್ಕಾಗಲ್ಲ, ಪ್ರತಿ ಒಂದಕ್ಕೂ ನಮ್ಮ ಅತ್ತೆ ಮಾವಿಗೆ ಲೆಕ್ಕ ಹೇಳ್ಬೇಕು, ನೀನು ಹಾಗೆಲ್ಲ ಕೇಳಬೇಡ ಅಂತ ನಾನು ಹೇಳಿದೆ ಅಂತ ಅವಳು ಹೇಳಿದ್ನಮ್ಮ. ನೋಡು, ನಿನಗೇನಾದ್ರು ದುಡ್ಡು ಕಾಸು ಬೇಕಾದ್ರೆ ನನ್ನ ಹತ್ರ ಕೇಳು. ನಾನು ಹೀಗೆ ಹೇಳ್ದೆ ಅಂತೇಳಿ ನೀನು ಬೇಜಾರು ಮಾಡ್ಕೊಂಡು ಅವಳು ನಾನು ಕೇಳಬೇಡ ಕಣಮ್ಮ. ಅವಳು ಬರಲಿಲ್ಲ ಅಂತೇಳಿ ನೀನು ಬೇಜಾರು ಮಾಡ್ಕೊಂಬೇಡ. ನಿಮ್ಮಮ್ಮನ್ನ ನೀನು ಚೆನ್ನಾಗಿ ನೋಡ್ಕೊಳಮ್ಮ. ಇಡ್ಲಮ್ಮ ಫೋನ್ನ. ಸಾತು, ದೇವ್ ದೊಡ್ಡನ ಕಡೆ, ನಿನ್ ಜೊತೆಗೆ ನನ್ನ ಬದುಕಿಸ್ಬಿಟ್ಟ ಕಡೆ. ಈ ಮಕ್ಕಳ ಕೈ ನಾನು ನಿನಗೆ ಹೊಟ್ಟೆ ನೋವು ಬಂದಾಗೆಲ್ಲ ಮಜ್ಜಿಗೆಗೆ ಹಿಂಗೆ ಹಾಕಿ ಕುಡಿಸ್ತಾ ಇದ್ರಿ, ಬಿಸಿಲಿ ತುಪ್ಪ ಹಾಕಿ ಕುಡಿಸ್ತಾ ಇದ್ರಿ ನೀವಂತ ಅವ್ರು ಒಂದು ನಾನು ಅನ್ನಿಸ್ಕೊಂಡು ಸಾಕಾಗೋಗುತ್ತೆ ಕಡೆ. ನೋಡು, ಇದೇ ಮೊದಲು ಇದೇ ಕೊನೆ. ಈ ಆಸ್ಪತ್ರೆ ದರ್ಶನ ಇನ್ನಿನ ಜೀವನದಲ್ಲಿ ಬರೋದು ಬೇಡ. ಆಮೇಲೆ ನೋಡೋ, ನಿನಗೇನಾದ್ರು ದೇಹದಲ್ಲಿ ನೋವು ಅದು ಕಾಣಿಗಿಡಿಸ್ಕೊಂಡು ಮೊದಲು ಮಕ್ಕಳಿಗೆ ಹೇಳ್ಬಿಡಮ್ಮ, ನನ್ನ ಮಧ್ಯೆ ಎಳಿಬೇಡ ಕಡೆ ತಾಯಿ. ಅಮ್ಮ, ಇನ್ಮೇಲೆ ನಿಂಗೆ ಹೊಟ್ಟೆನೂ ಬರೋದೇ ಇಲ್ವಂತಮ್ಮ. ನಾವು ಆಪರೇಷನ್ ಮಾಡಿಸೋದು ಸ್ವಲ್ಪ ತಡ ಮಾಡಿದ್ರು ಅಪಾಯ ಹೋಗ್ತಾ ಇತ್ತಂತೆ. ಸದ್ಯ ದೇವ್ರು ದೊಡ್ಡವನು, ಅಷ್ಟರಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿ ನೀನು ಹುಷಾರೋ ಹಾಗಾಗೋಯ್ತು. ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೆ ಅಕ್ಕ. ಅಮ್ಮ, ಇನ್ಮೇಲೆ ನಿಂಗೆ ಹೊಟ್ಟೆನೂ ಬರೋದೇ ಇಲ್ವಂತಮ್ಮ. ನಾವು ಆಪರೇಷನ್ ಮಾಡಿಸೋದು ಸ್ವಲ್ಪ ತಡ ಮಾಡಿದ್ರು ಅಪಾಯ ಹೋಗ್ತಾ ಇತ್ತಂತೆ. ಸದ್ಯ ದೇವ್ರು ದೊಡ್ಡವನು, ಅಷ್ಟರಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿ ನೀನು ಹುಷಾರೋ ಹಾಗಾಗೋಯ್ತು. ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೆ ಅಕ್ಕ. ಅಮ್ಮ ಇಷ್ಟೆಲ್ಲ ನನ್ನಲ್ಲೇ ಬೇಕಾಗಿರ್ಲಿಲ್ಲ. ಹೊಟ್ಟೆ ನೋವು ಬರ್ತಾ ಇರೋ ವಿಷಯ ನೀನು ನನಗೆ ಮುಂಚೆನೇ ತಿಳಿಸಿದ್ರೆ ನಾನು ಡಾಕ್ಟರ್ ಹತ್ರ ಕರ್ಕೊಂಡ್ ಬರ್ತಾ ಇದ್ದೆ, ವಾಸಿ ಆಗ್ತಿತ್ತು. ಈಗ ನೋಡ್ದ್ಯಾ, ಆಪರೇಷನ್ ಆಗೋವರೆಗೂ ತಂದಿಟ್ಟೆ. ಅಮೃತ ಪಾಪ, ಇವಳು ಬೈಬೇಡಮ್ಮ, ಇವಳದ್ದು ಏನೂ ತಪ್ಪಿಲ್ಲ ಕಣೆ. ನಾನೇ ಹೇಳಿದೆ, ಈ ವಿಷಯ ಯಾರಿಗೂ ಹೇಳಬೇಡಮ್ಮ. ಇಷ್ಟು ದಿವಸ ಹೊಟ್ಟೆ ನೋವು ಅನುಭವಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿತ್ತು ಕಣೆ. ಅದಕ್ಕೆ ಎಲ್ಲ ಅನುಭವಿಸ್ಬಿಟ್ಟೆ. ಅಮಿತ್ ಬಂದ. ಅಮಿತ್ ಇಷ್ಟು ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡಮ್ಮ ಹೇಗೆ ಮಾಡ್ಬಿಟ್ಟ ಅವನು. ಪಾಪ ಅಮೃತ, ಅಮಿತ್ ಚೆನ್ನಾಗಿ ಓದ್ಲಿತ್ತು.
ಚೆನ್ನಾಗಿದ್ದೀನಿ, ಆಮೇಲೆ ಬಂದು ನೋಡ್ತೀನಿ ಅಂತ ಹೇಳಿದಾನಂತೆ. ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಕೊಟ್ಟು ನಾನು ರಶ್ ತಗೋತೀನಿ. ಅಮ್ಮ ಯಾಕಮ್ಮನೆ ಹೀಗೆಲ್ಲ ಮಾತಾಡ್ತೀಯ? ನೀನು ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನಮಗೆ ಗೊತ್ತು. ಈಗ ನಿಂಗೊಂದ್ಸಲ ಹೀಗಾಗಿರೋದಕ್ಕೆ ಈ ಥರ ಎಲ್ಲ ನಮ್ಗೆ ಎಷ್ಟು ಕಷ್ಟ ಆಗಲ್ವಾ? ಅಕ್ಕ, ಅಮ್ಮ ನೀನು ಹೀಗೆ ಹೇಳ್ಕೊಂಡಿರ್ತೀಯ. ನೀನು ಹೊರಗೆ ಕುತ್ಕೊ ಅಪ್ಪ. ನಾವೆಲ್ಲರೂ ಹೊರಗೆ ಕುತ್ಕೊಳ್ಳೋಣ ಅಪ್ಪ. ಅಮ್ಮ, ನಿಂಗೇನಾದರೂ ಬೇಕಾದರೆ ಸಿಸ್ಟರ್ ಹತ್ರ ಹೇಳಿ ಕಳಿಸು. ನಾವಿಲ್ಲೇ ಹೊರಗೆ ಕೂತಿರ್ತೀವಿ, ಬರ್ತೀವಿ, ಆಯ್ತಾ? ಸಾತು ಕಳ್ಸು. ಯೋಚನೆ ಹಾಕಿದ್ರು. ಬೀಗ ಹಾಕಿರ್ಲಿಲ್ವಲ್ಲ? ಅಯ್ಯೋ ದೇವ್ರೆ, ನಾವು ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಓನರ್ ಬಂದು ಬೀಗ ಹಾಕೊಂಡು ಹೋಗ್ಬಿಟ್ರ. ಅಂದ್ರೆ ನಾವು ಮನೆ ಖಾಲಿ ಮಾಡ್ಬೇಕಾ? ಅಯ್ಯೋ, ಎಲ್ಲಪ್ಪ ಹೋಗೋದು? ಇವ್ರು ಬೇರೆ ಇಲ್ಲ. ಮತ್ತೆ ಅಮ್ಮನ ಮನೆನಾ? ಬೇಡಪ್ಪ ಬೇಡ, ಅವ್ರಿಗೆ ಈಗ ತಾನೇ ಆಪರೇಷನ್ ಆಗಿ ಚೇತರಿಸ್ಕೊತಾ ಇದ್ದಾರೆ. ನಾನು ಮತ್ತೆ ಅಲ್ಲಿ ಹೋಗಿ ಬಾರ